ಹಾಯ್ ಫ್ರೆಂಡ್ಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನೋಡಿರಿ, ನಾನು ಈಗ ಮತ್ತೆ ರೆಡಿಯಾಗಿ ಫಂಕ್ಷನ್ ಇದೆ ಬೇರೆ ಊರಲ್ಲಿ. ಅಲ್ಲಿ ಹೋಗೋಕ್ಕಂತ ರೆಡಿಯಾಗಿದ್ದೀನಿ. ನಂದು ನಂದು ಔಟ್ಫಿಟ್ ತೋರ್ಸೋಕ್ಕೆ ಯಾರೂ ಇಲ್ಲರಿ ಮನೆಯಲ್ಲಿ. ಅದಕ್ಕೆ ನಾನೇ ಕನ್ನಡಿಯಲ್ಲಿ ನಿಂತ್ಕೊಂಡು ನೋಡ್ತಾ ಇದ್ದೀನಿ ಹೇಗೆ ಕಾಣ್ತಿದ್ದೀನಿ ಅಂತ. ಆಲ್ರೆಡಿ ಇಲ್ಲಿ ಬ್ಯಾಗನ್ನು ಎಲ್ಲ ರೆಡಿ ಮಾಡಿ ಇಟ್ಟಿದ್ದೀನಿ. ಈಗ ನಮ್ಮ ಸಿಸ್ಟರ್ ಮನೆಗೆ ಹೋಗ್ಬೇಕು ನೋಡಿರಿ. ನಮ್ಮ ಸಿಸ್ಟರ್ ಮನೆಗೇನೋ ಬಂದೆ ರೀ. ಬಂದು ಅವ್ರ ಮನೆಯೊಳಗಡೆ ಒಂದೆಲ್ಲ ವ್ಯೂ ತೊಗೊಂಡೆ ರೀ ನಾನೊಬ್ಬಳೇ. ಯಾಕಂದರೆ ಅವ್ರು ಕರ್ಕೊಂಡೆ ಇಬ್ಬರು ಸೇರಿ ಹೋಗೋದಿತ್ತು ರೀ ನಮ್ಮದು ಫಂಕ್ಷನ್ಗೆ ಬೆಳಗ್ಗೆ ಎದ್ದು. ಅವ್ರ ಮನೆಯದಂತೂ ನಿಮ್ಗೆ ನೋಡಿದ್ದೀರ ತುಂಬ ಸಾರಿ. ಇದು ಹಾಗೆ ಮತ್ತೆ ತೊಗೊಂಡೆ ನಾನೇ ಒಂದು ಚೆನ್ನಾಗಿರಲಿ ಅಂಥೇಳಿ. ಯಾಕೆಂದ್ರೆ ಫಂಕ್ಷನ್ಗೆ ಹೋಗ್ಬೇಕಾದ್ರೆ ಇಬ್ಬರು ಸೇರಿ ಹೋಗ್ಬೇಕಾಗಿತ್ತು ರೀ. ನಮ್ಮ ಮನೆ ಅವ್ರ ಮನೆಯಿಂದ ಸ್ವಲ್ಪ ಒಂದು ಹಾಫ್ ಆ್ಯಂಡ್ ಅವರ್ ದೂರ ಆಗ್ತದೆ ರೀ. ಮಾರ್ನಿಂಗೇ ಹೋಗಬೇಕಾಗಿತ್ತು. ಬೆಳಗ್ಗೆ ಎದ್ದು ಹೋಗೋಕ್ಕೆ ಆಗಲ್ಲ ನನಗೂ ಇಲ್ಲಿಂದ ಒಬ್ಬಳಿಗೆ ಅಂತೇಳಿ ಮತ್ತು ಅವ್ರ ಮನೆಗೆ ಹೋಗಿ ಅವರು ನಾವು ಸರಿ ಬೆಳಗ್ಗೆ ಹೋಗೋದು ನಮ್ಮದು ಪ್ಲ್ಯಾನ್ ಇತ್ತು ರೀ. ಇಲ್ಲಿ ಸಾಯಂಕಾಲ ಅಂತ ನಾನು ಸ್ವಲ್ಪ ಹೊರಗಡೆ ವಾಕಿಂಗ್ ಅಂತ ಬಂದೆ ರೀ ಅವ್ರ ಮನೆಯಿಂದ. ಇದು ಅವ್ರ ಮನೆ ಪಕ್ಕದನೇ ಒಂದು ದೇವಸ್ಥಾನ ಇತ್ತು ರೀ, ಗಣಪತಿ ದೇವಸ್ಥಾನ. ದೇವ್ರ ದರ್ಶನ ಆದರೂ ಮಾಡ್ಕೊಂಡು ಬರೋಣ ಅಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಂತ ಒಬ್ಬಳೇ ಹೋಗ್ತಾಯಿದ್ದೇನೆ ನೋಡಿರಿ. ಇಲ್ಲಿ ಈಗ ಹೋಗಬೇಕಾದ್ರೆ ಇದೊಂದೆಲ್ಲ ರೋಡ್ ಸೈಡ್ದೆಲ್ಲ ಒಂದು ವ್ಯೂ ತೊಗೊಂಡೆ ರೀ. ಮತ್ತು ದೇವಸ್ಥಾನವೂ ಬಂತು ರೀ. ದೇವಸ್ಥಾನದ ಒಂದು ಎಂಟ್ರೆನ್ಸಿಂದ ಹಿಡಿದು ಒಳಗಡೆ ಎಲ್ಲ ದೇವ್ರದ್ದೆಲ್ಲ ಒಂದು ವ್ಯೂ ತೊಗೊಂಡ್ರಿ. ದೇವಸ್ಥಾನ ಸಂಜೆ ಹೊತ್ತು ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರೀ. ಲೈಟಿಂಗ್ ಎಲ್ಲ ಹಾಕಿದ್ರು, ಕಲರ್ಸು. ಇಲ್ಲೆಲ್ಲ ಚಿಕ್ಕ ಮಕ್ಕಳೆಲ್ಲ ಆಡ್ತಾಯಿದ್ರು ನೋಡಿರಿ. ಸಣ್ಣ ಪಾರ್ಕ್ ಥರನೂ ಇತ್ತು ರೀ ಅಲ್ಲಿ ದೇವಸ್ಥಾನದ ಹತ್ರ. ಸಂಜೆ ಆದರೆ ಎಲ್ಲ ಅವರು ಸಣ್ಣ ಮಕ್ಕಳು ಮತ್ತು ದೊಡ್ಡವರು ಎಲ್ಲ ಬಂದು ಪಾರ್ಕ್ನಲ್ಲಿ ಕೂತ್ಕೋತಾರೆ. ತುಂಬ ಶಾಂತವಾಗಿರ್ತದೆ ರೀ. ಪಕ್ಕದಲ್ಲಿ ದೇವಸ್ಥಾನ ಅಲ್ರಿ, ಹೀಗಾಗಿ ಎಲ್ಲ ಮಕ್ಕಳಿಗೂ ಆಡ್ಲಿಕ್ಕೆ ಚಲೋ ಆಗ್ತದೆ ರೀ. ದೊಡ್ಡವರು ಅಲ್ಲಿ ಬಂದು ಕೂತ್ಕೊಂಡು ವಿಶ್ರಾಂತಿ ಮಾಡ್ತಿರ್ತಾರೆ. ವಾಕಿಂಗ್ ಮಾಡೋರು ವಾಕಿಂಗ್ ಮಾಡ್ತಿರ್ತಾರೆ. ನಾನು ಮತ್ತು ಹಾಗೆ ಸ್ವಲ್ಪ ದೇವಸ್ಥಾನದೆಲ್ಲ ವ್ಯೂ ತೊಗೊಂಡೆ ರೀ. ಸಂಜೆ ಹೊತ್ತಲ್ರಿ ಲೈಟಿಂಗ್ ಹಾಕಿರ್ತಾರೆ, ಭಾಳ ಚಲೋ ಕಾಣಿಸಾಕತ್ತಿತ್ತು ರೀ ಅದು. ಕಂಬ ನೋಡ್ರಿ ಹೆಂಗೆ ಗೋಲ್ಡನ್ ಥರನೇ ಕಾಣಿಸ್ತದೆ, ಪೂರ ಗೋಲ್ಡ್ ಥರ. ಅದಕ್ಕೆ ಗೋಲ್ಡನ್ ಇದೇನೋ ಅನ್ನಿಸ್ಬಿಡ್ತದೆ ರೀ. ಒಳಗಡೆ ಗಣಪತಿ ದೇವರ ದರ್ಶನ ಮಾಡೋಕ್ಕೆ ಹೋದೆ ರೀ. ದೇವರ ದರ್ಶನ ಮಾಡಿದೆ. ಆಮೇಲೆ ಪ್ರಸಾದ ತೊಗೊಂಡು ಸ್ವಲ್ಪ ಹೊತ್ತು ನಾನು ಅಲ್ಲಿ ದೇವಸ್ಥಾನದಲ್ಲಿ ಕೂತ್ಕೊಂಡಿದ್ದೆ ರೀ. ಹಾಗೆ ಮತ್ತು ದೇವಸ್ಥಾನದ ಹೊರಗಡೆನೂ ನಾನೊಂದು ವಿಡಿಯೋ ಮಾಡೋಕ್ಕೆ ಹೇಳಿದ್ದೆ ರೀ. ಅಲ್ಲಿ ಒಬ್ಬರು ಬಂದಿದ್ದರು ಸಿಸ್ಟರು, ಅವ್ರಿಗೆ ಹೇಳಿದ್ದೆ. ಅವರು ಒಂದೊಂದು ವಿಡಿಯೋ ಮಾಡ್ತಾಯಿದ್ದೆ ರೀ. ದೇವಸ್ಥಾನ ಹತ್ರ ಒಂದು ಸಣ್ಣ ವಿಡಿಯೋಸ್ ಮಾಡ್ಕೊಂಡೇನಿ ರೀ ನಾನು. ಮತ್ತು ಅಲ್ಲಿ ಗಣಪತಿ ದರ್ಶನ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿ ಈಶ್ವರನ ದೇವಸ್ಥಾನ ಇದೆ, ಮತ್ತು ಅಲ್ಲಿ ಹೋಗಿ ಬಾ ಅಂತ ಹೇಳಿದ್ರಿ ನಮ್ಮ ಸಿಸ್ಟರ್. ಮತ್ತು ಹಂಗೆ ಈಶ್ವರನ ದೇವಸ್ಥಾನಕ್ಕೂ ಬಂದೆ ನೋಡಿರಿ. ಇಲ್ಲೂ ಅಲ್ಲೇ ಹತ್ರನೇ ಇದ್ದಾರೆ. ಇಲ್ಲೂ ಈಶ್ವರ ದರ್ಶನನೂ ಆತು ರೀ. ಗುಡಿಯಲ್ಲಿ ಅಷ್ಟು ಜಾಸ್ತಿ ಇರಲಿಲ್ಲ ರೀ. ದೇವಸ್ಥಾನದಷ್ಟು ದರ್ಶನ ಮಾಡಿ ಅಲ್ಲಿ ಗುಡಿಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡೆ ನಾನು. ಮತ್ತು ಗುಡಿಯಲ್ಲೆಲ್ಲ ದೇವ್ರದ್ದೆಲ್ಲ ಫೋಟೋಸ್ ಹಾಕಿದ್ರು. ಆ ಫೋಟೋದೆಲ್ಲ ಕ್ಲಿಪ್ ತೊಗೊಂಡೆ ರೀ ನಾನು. ಅಲ್ಲೆಲ್ಲ ಚಿಕ್ಕದಾಗಿ ಗಣಪತಿ ಗುಡಿನೂ ಇತ್ತು ರೀ, ಗಣಪತಿ ಮೂರ್ತಿದು. ಆಮೇಲೆ ಇಲ್ಲೆಲ್ಲ ನೋಡ್ರಿ ಗೋಡೆ ಮೇಲೆಲ್ಲ ಎಷ್ಟು ಚೆನ್ನಾಗಿ ಲಕ್ಷ್ಮೀ ದೇವಿ ಮತ್ತು ಇದು ಒಂದು ದೇವರು ಇದೆ ರೀ. ಇಲ್ಲಿ ನೋಡ್ರಿ ಈಶ್ವರ ದೇವರು ಇದೆ. ಇಲ್ಲಿ ನೋಡ್ರಿ ಈಶ್ವರ ಮಾಡರ್ನ್ ಈಶ್ವರ ಥರ ಕಾಣ್ತಾರೆ. ಗಡ್ಡ ಮೀಸೆಲ್ಲ ಹಾಕಿದ್ದಾರೆ. ಅದಕ್ಕೆ ಒಂದು ಕ್ಲಿಪ್ ತೊಗೊಂಡಿರಿ ನಾನು.
ಇದು ಒಂದು ನಂದಿ ಇದೆ. ಯಾವಾಗಲೂ ಶಿವನ ದೇವಸ್ಥಾನಕ್ಕೆ ಹೋದಾಗ ಶಿವನ ಗುಡಿ ಎದುರುಗಡೆ ಇದೆ ನಂದಿ ದೇವರು ಯಾವಾಗಲೂ ಇದ್ದೇ ಇರ್ತದೆ ರೀ. ಆಮೇಲೆ ಇದು ಒಂದು ದೀಪ ಒಂದು ತೊಗೊಂಡೇನಿ ರೀ. ಆಮೇಲೆ ಇದು ರಾಮ, ಲಕ್ಷ್ಮಣ, ಸೀತಾ, ಆಂಜನೇಯ ಇವ್ರದ್ದೊಂದು ಫೋಟೋ ತೊಗೊಂಡಿರಿ. ಆಮೇಲೆ ನಾನು ಅಲ್ಲಿ ಗುಡಿಯಲ್ಲಿ ಒಂದು ಸಣ್ಣ ವಿಡಿಯೋ ಮಾಡ್ಕೊಂಡ್ರಿ. ಅಲ್ಲಿ ಒಬ್ಬರು ಇದ್ದರು ಭಕ್ತರು, ಅವ್ರ ಕಡೆ ಕೊಟ್ಟಿದ್ದೆ. ಅವರು ನಂದು ಮತ್ತು ಅಲ್ಲಿ ಗುಡಿ ಒಳಗಿಂದ ಈಶ್ವರಂದೆಲ್ಲ ಸ್ವಲ್ಪ ವಿಡಿಯೋ ಮಾಡಿಕೊಟ್ರಿ. ದೇವಸ್ಥಾನದೆಲ್ಲ ದೇವ್ರ ದರ್ಶನ ಮಾಡಿಕೊಂಡು ಮನೆಗೆ ಬಂದೆ ರೀ. ಇಲ್ಲಿ ನಮ್ಮ ಸಿಸ್ಟರು ಮೊಬೈಲಲ್ಲಿ ಅವಳ ಸೀರಿಯಲ್ ನೋಡ್ತಾ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ಲು. ಯಾವಾಗಲೂ ಹಾಗೆ ಮಾಡ್ತಿರ್ತಾರೆ, ಮೊಬೈಲಲ್ಲಿ ಸೀರಿಯಲಲ್ಲಿ ನೋಡ್ತಿರ್ತಾಳೆ ಜಾಸ್ತಿ. ಇಲ್ಲೆಲ್ಲ ಅಡುಗೆ ಪ್ರಿಪೇರ್ ಮಾಡ್ತಾಯಿದ್ದಾರೆ ನೋಡಿರಿ. ಸಂಜೆಗೆ ಅನ್ನ, ಸ್ವಲ್ಪ ಪಲ್ಯ, ಸಾರು ಎಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ನಾನು ಏನಾದ್ರು ಹೆಲ್ಪ್ ಮಾಡಲಿ ಅಂತ ಕೇಳಿದೆ. ಬೇಡ, ನಾನು ಮಾಡ್ಕೊತೀನಿ, ಸ್ವಲ್ಪ ಇದೆ ಅಂತೇಳಿ ಅವರೇ ಮಾಡ್ಕೊತಾ ಇದ್ದಾರೆ ಎಲ್ಲ. ಹಾಗೆ ಅವ್ರ ದೇವ್ರ ಮನೆಯದ್ದು ಒಂದು ವ್ಯೂ ತೊಗೊಂಡೆ ರೀ. ಅವರು ಎಲ್ಲಿದ್ದ ಎಷ್ಟೊಂದು ದೇವ್ರುಗಳನ್ನ ಇಟ್ಟಿದ್ದರಿ. ಎಲ್ಲ ಥರ ದೇವ್ರು ಇಟ್ಟಿದ್ದಾರೆ ನೋಡ್ರಿ ಅವರು. ಅದಕ್ಕೆ ಚೆನ್ನಾಗಿ ಅನ್ನಿಸ್ತು. ಆಮೇಲೆ ಲಕ್ಷ್ಮೀ ಪಾದ ಇದೆ ರೀ. ತೊಟ್ಲಲ್ಲಿ ಕೃಷ್ಣ ಇದ್ದಾನೆ. ತುಂಬ ಚೆನ್ನಾಗಿಸ್ತು ರೀ. ಅದಕ್ಕೆ ಅದ್ರ ಸಲುವಾಗಿ ಅದೊಂದು ವ್ಯೂ ತೊಗೊಂಡೆ ನಾನು. ಮತ್ತು ಸಂಜೆಗೆ ಅಡುಗೆ ರೆಡಿ ಆಗಿತ್ತು ರೀ. ಊಟ ಮಾಡೋಕ್ಕೆ ಕೂತ್ಕೊಂಡೇವು ನೋಡ್ರಿ. ಎಲ್ಲ ಸಿಂಪಲ್ಲಾಗಿ ಅಡುಗೆ ಮಾಡ್ಕೊಂಡು ತಿಂದೀವಿ. ಯಾಕಂದ್ರೆ ನೆಕ್ಸ್ಟ್ ಶಿವರಾತ್ರಿ ಬಂದಿತ್ತು ರೀ ಆ ಕಡೆ. ಅದು ಮೊಬೈಲಲ್ಲಿ ನ್ಯೂಸ್ ನೋಡ್ತಾ ತಿಂತಾ ಇದ್ದಾರೆ ನೋಡ್ರಿ. ಆಮೇಲೆ ಈಗ ನನ್ನ ಮಗ ಬಂದು ನೋಡ್ರಿ ಆಫೀಸಿಂದ. ಕಾಯ್ತಾ ಇದ್ವಿ ಯಾವಾಗ ಬರ್ತಾನು ಶಿವನ್ನ. ಈಗ ಬಂದ ಮಗ. ಆಮ್ಲೆಟ್ ಊಟ. ಹೌದಾ? ಬಾ ಮತ್ತೆ ಊಟ ಮಾಡೋಣ. ಜಾಕ ಆಗ್ಬೇಕನ? ಚಲೋ ಐತಿ. ಅದ್ರ ಮೇಲೆ ಕೆಲಸ ಮಾಡಿದೆ ನೀವು? ಹಾಂ. ಹೌದಾ? ಚಲೋ ಆತ. ಅನುಕೂಲ ಆತ್ ನೋಡಿ ನಿಮ್ಮ ಮಮ್ಮಿ. ಇಟ್ಟೆಲ್ಲ ಹಾಕಿ ರೆಡಿ ಮಾಡಿ ಇಟ್ಟಿನಿ. ಅದಕ್ಕೆ ನಾನು ಬಂದ ಹೂವರು ಇಟ್ಟೇನ್ಕರ ಅದನ್ನ ಇಟ್ಟಿದ್ದಿಲ್ಲ. ಈಗ ತೆಗೆದ್ರಿ ಆದ್ರೆ ಅದನ್ನ ತೊಗೊಂಡು ಇಟ್ಕೊಂಡಿಲ್ಲ. ಸೀರಿದ ನನ್ನ ಜಾಂಬಳಿ ಆಗ್ತೈತಿ, ನಿನ್ನ ನೀಲಿ ಆಗ್ತೈತಿ. ಇದು ಬೆಳಗ್ಗೆ ಫಂಕ್ಷನ್ಗೆ ಹೋಗೋದಿತ್ತಲ್ರಿ, ಯಾವ್ಯಾವ ಸೀರೆ ಉಟ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ತಾ ಇದ್ದು ರೀ. ನಮ್ಮ ಅಕ್ಕ ಅವರು ತಮ್ಮ ಸೀರೆ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ರೀ. ಇದು ನಾನು ನನ್ನ ಸೀರೆ ಸೆಲೆಕ್ಟ್ ಮಾಡಿ ಇಟ್ಕೊಂಡಿದ್ದೆ ರೀ, ಸೀರೆ ಬ್ಲೌಸ ಎಲ್ಲ ರೆಡಿ ಮಾಡಿ ಇಟ್ಟಿವ್ರಿ ಬೆಳಗ್ಗೆ ಉಟ್ಕೊಳಿಕ್ಕಂತ. ಮತ್ತು ಹಾಗೆ ರಾತ್ರಿ 11 ಗಂಟೆ ಆಗಿತ್ತು ನೋಡಿರಿ. ಎಲ್ಲ ಊಟನೂ ಆಯಿತು, ನಮ್ಮದೆಲ್ಲ ರೆಡಿನೂ ಆಗಿತ್ತು ರೀ. ಎಲ್ಲ ಬೆಳಗ್ಗೆ ಹೋಗೋದು. ಅದಕ್ಕೆ ಮತ್ತು ರಾತ್ರಿ ಸ್ವಲ್ಪ ಬೆಳಗ್ಗೆ ಬೇಗ ಇಳ್ಬೇಕಂತ ಮತ್ತು ಜಲ್ದಿನ ಮಕ್ಕೊಂಡಿವ್ರಿ. ಇದು ಮಾರ್ನಿಂಗ್ ಟೈಮ್ ನೋಡಿರಿ. ಇದು ಎಲ್ಲ ರೆಡಿ ಆಗ್ಯಾವ್ರಿ. ರೆಡಿಯಾಗಿ ಇಲ್ಲೇ ನಂದು ಔಟ್ಫಿಟ್ ನಾನೇ ನೋಡ್ತಾ ಇದ್ದೀನಿ ರೀ, ಹೆಂಗೆ ಕಾಣಿಸ್ತದಂತ. ಇಲ್ಲಿ
ಅಲ್ಲ ಕ್ಯಾಮ್ರಾ ಅಡ್ಡ ಹಿಡ್ದಿಲ್ಲ. ಇದು ನಮ್ಮ ಅಕ್ಕಂದು ಔಟ್ಫಿಟ್ ನಾನು ತೋರಿಸ್ತಾ ಇದ್ದೇನೆ ನೋಡ್ರಿ ಇದರಲ್ಲಿ, ಅವ್ರದ್ದು ಹೆಂಗಿದೆ ಔಟ್ಫಿಟ್ ಅಂತೇಳಿ. ಮತ್ತು ಇದು ಅವ್ರ ಮನೆ ಹತ್ರ ಮಾರ್ನಿಂಗ್ ವ್ಯೂ ರೀ. ಆಗ್ತಾನೆ ಸೂರ್ಯ ಉದಯಿಸ್ತಾ ಇದ್ರಿ, ಅದ್ರ ಸಲುವಾಗಿ ಮತ್ತು ಅಲ್ಲಿ ಒಂದು ವ್ಯೂ ತೊಗೊಂಡೆ ನಾನು, ಚಲೋ ಕಾಣಿಸ್ತಾ ಇದೆ ಅಂತ. ಇಲ್ಲಿ ನಮ್ಮ ಸಿಸ್ಟರು ಅವ್ರ ಮೊಬೈಲಲ್ಲಿ ಏನೋ ಚೆಕ್ ಮಾಡ್ತಾ ಕೂತ್ಕೊಂಡಿದ್ದರಿ, ಅವ್ರದ್ದೊಂದು ವಿಡಿಯೋ ಮಾಡಿಕೊಂಡೆ. ಹಂಗೆ ಮಗ ಇನ್ನೂ ಜಲ್ದಿ ರೆಡಿ ಆಗವಲ್ದಾಗಿದ್ರಿ, ಅದ್ರ ಸಲುವಾಗಿ ನಾವು ಎಲ್ಲ ರೆಡಿಯಾಗಿ ಸುಮ್ಮನೆ ಅವ್ನ ಸಲುವಾಗಿ ಕಾಯ್ಕೋತ ಕುಂತೇನೆ ನೋಡ್ರಿ. ಅವ್ನು ಸ್ವಲ್ಪ ಲೇಟರಿ, ಎಲ್ಲ ಬೇಗ ಹೇಳಿದ್ರೆ ಒಟ್ಟು ಬೇಗ ಮಾಡಂಗೇ ಇಲ್ಲರಿ ಅವ ನೋಡ್ರಿ. ಅವೆಲ್ಲ ರೆಡಿಯಾಗಿ ಕೂತ್ಮೇಲೆ ತನ್ನ ಬಟ್ಟೆ ಎಲ್ಲ ಐರನ್ ಮಾಡ್ಕೊಳ್ಳಿಗತ್ತಾನ. ನಾವು ಬೇಗ ಹೋಗಬೇಕು ಬೇಗ ರೆಡಿಯಾಗಿ ಅಂತ ಹೇಳ್ತಾನೆ ಇದ್ವಿ. ಅವ್ನು ತನ್ನ ಪಾಡಿ ತಾನು ರೆಡಿ ಆಗ್ತಾ ಇದ್ದರು. ಈಗ ನೋಡ್ರಿ ರೆಡಿಯಾಗಿ ಹೆಂಗೆ ಅಡ್ಡಾಡ್ತಾ ಇದ್ದಾರೆ ಮನೇಲಿ. ಇನ್ನೊಂದು ಸ್ವಲ್ಪ ಇದೆ ಒಂದು ಕೆಲಸ ಎಲ್ಲ ಪ್ಯಾಕಿಂಗ್ ಅದು. ಮತ್ತು ನಮ್ಮೆಲ್ಲ ಅನ್ನ ಭಾಳ ತಿನ್ನಲಿಲ್ಲ, ಶಾಲ್ಯಾಗ ಅನ್ನ ಸಾರು ಸಿಗ್ತದೆ ರೊಟ್ಟಿ. ನಡಿವ ಮತ್ತು ಅಲ್ಲಿ ಮನೆ ಹತ್ರ ಆಟೋ ಐತ್ರಿ, ಅವ ಮಗ ಹೋಗಿ ತೊಗೊಂಡು ಬಂದ್ರಿ ಆಟೋ. ಮತ್ತು ಎಲ್ಲರೂ ಆಟೋದಲ್ಲಿ ಕೂರ್ತಾ ಇದ್ದೀವಿ ನೋಡ್ರಿ ನಾವು. ಸಪೋರ್ಟ್ ಮಾಡಿ ಅಂತ ಹೇಳ್ಬಿಟ್ಟು ತಮ್ಮಲ್ಲಿ ಕೇಳ್ಕೊತಾ ಇದ್ದಾನೆ. ಥ್ಯಾಂಕ್ ಯು. ಬಸ್ಸು ನಾವು ಡೈರೆಕ್ಟ್ ಯಾವ ಊರಿಗೆ ಹೋಗಬೇಕು ಆ ಊರಿಗೆ ಹೋಗೋದು ಸಿಗಲಿಲ್ಲ ರೀ. ಸ್ವಲ್ಪ ನಾವು ಬೇಗ ಹೋಗ್ಬೇಕಂತೇಳಿ ಯಾವ ಸಿಕ್ಕಿದ್ದು ಅದೇ ಬಸ್ ಹತ್ತಿದ್ವಿ. ಮತ್ತು ಒಂದು ಸ್ಟಾಪಿಗೆ ಇಳಿದು ಮತ್ತೆ ಮುಂದೆ ನಾವು ಹತ್ತಬೇಕಾಗಿತ್ತು ರೀ. ಅದ್ರ ಸಲುವಾಗಿ ಮತ್ತು ಆ ಸ್ಟಾಪಿಲ್ಲಿ ಅಂದರೆ ಬೆಳಗ್ಗೆ ಟಿಫಿನೂ ಮಾಡಿರಲಿಲ್ಲ ರೀ, ಹೊಟ್ಟೆನೂ ಹಸಿತಾ ಇತ್ತು. ಇನ್ನು ಅಲ್ಲಿ ಇಲ್ಲ ಮತ್ತು ಬೇರೆ ಊರಿಗೆ ಹೋಗೋ ಮಟ್ಟ ಅಂದ್ರೆ ಲೇಟ್ ಆಗ್ತದೆ ಅಂಥೇಳಿ ನಾವು ಏನು ಮಾಡಿದ್ವಿ ಅಂದರೆ ಒಂದು ನೆಕ್ಸ್ಟ್ ಸ್ಟಾಪಿಗೆ ಅಷ್ಟೇ ತೊಗೊಂಡಿವಿ ರೀ. ಅಲ್ಲಿ ನೆಕ್ಸ್ಟ್ ಸ್ಟಾಪಿಗೆ ಇಳಿದೀವಿ ರೀ ನಾವು. ಇದೆಲ್ಲ ಒಂದು ಹಾದಿ ಒಳಗೆ ವ್ಯೂ ತೊಗೊಂಡೆ ನೋಡಿರಿ ಹೊಲದ್ದು. ಹಾಂ ಕರೆ ಬಿಸ್ಲಿಗೆ ತ್ರಾಸ ಆಗ್ತೈತೆ ನೋಡು.
ಹೋಗಿದ್ದಿಲ್ಲ ಅದು ದಾಟಿ. ಇಲ್ಲಿ ನಾಷ್ಟ ಎಲ್ಲ ಮಾಡಿ ಮತ್ತು ನಾವು ಬಸ್ ಒಳಗೆ ಮತ್ತು ಬೇರೆ ಮತ್ತು ಮುಂದಿನ ಊರಿಗೆ ಹೋಗೋಕೆ ಜರ್ನಿ ಮಾಡ್ತಾಯಿದ್ದಾನೆ ನೋಡ್ರಿ ಇಲ್ಲಿ. ಹಾಗೆ ಬಸ್ನಲ್ಲಿ ಹೋಗ್ಬೇಕಾದ್ರೆ ಇದು ಒಂದು ರೋಡಲ್ಲೆಲ್ಲ ಒಂದು ವ್ಯೂ ತೊಗೊಂಡಿರಿ ನಾನು. ಈ ಸೈಡೆಲ್ಲ ಹೋಗ್ತಾ ಎಲ್ಲ ಹಳ್ಳಿ ಊರು ಜಾಸ್ತಿ ಇರ್ತಾವ್ರಿ. ಅಲ್ಲಿ ಬಾಜುದೆಲ್ಲ ಅಕ್ಕಪಕ್ಕದಲ್ಲೆಲ್ಲ ತೋಟಗಳಿರ್ತಾವೆ. ಅವರೆಲ್ಲ ಕೆಲಸ ಮಾಡೋರು ಎಲ್ಲ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ರಿ. ಹೋಗುವಾಗ ನಮ್ಮ ತಂದೆಯವರ ಊರು ಇದು ಸೊಪ್ಪಡ್ಲ ಅಂತ. ಅದೊಂದು ಸ್ವಲ್ಪ ವ್ಯೂ ತೊಗೊಂಡಿರಿ ಅವ್ರ ನೆನಪಿನ ಸಲುವಾಗಿರಿ. ಯಾಕಂದ್ರೆ ನಾವು ಚಿಕ್ಕವರಿದ್ದಾಗ ಭಾಳ ಕರ್ಕೊಂಡು ಬರ್ತಿದ್ರಿ ಅವ್ರ ಊರಿಗೆ ಅವ್ರು. ಈಗೇನು ನಾವೇನು ಜಾಸ್ತಿ ಹೋಗ್ತಾ ಇಲ್ರಿ. ಹಂಗೆ ಅದೊಂದು ವ್ಯೂ ತೊಗೊಂಡೀನಿ ನೋಡ್ರಿ ನಾನು ಊರಿಂದೆಲ್ಲ. ಪೂರಾ ಬಸ್ ಸ್ಟಾಪ್ ಹತ್ರ ಅಷ್ಟು ತೊಗೊಂಡಿದ್ದೀನಿ ರೀ ಇದು. ಬಸ್ನಲ್ಲಿ ಹೋಗುವಾಗ ಹಾಗೆ ಆಚೆ ಈಚೆ ಎಲ್ಲ ಮನೆಗಳದ್ದು ಮತ್ತು ಹಳ್ಳಿ ಊರಿನ ಸ್ವಲ್ಪ ಸೀನ್ರಿ, ಆಮೇಲೆ ಇದು ನೋಡಿ ತೋಟದಲ್ಲೆಲ್ಲ ಎಷ್ಟು ಚೆನ್ನಾಗಿಲ್ಲ ಬೆಳೆಗಳು ಬೆಳೆದಿದ್ದು ರೀ ಅಲ್ಲೆಲ್ಲ. ಅದು ಸ್ವಲ್ಪ ತೊಗೊಂಡೆ. ಹಾಗೆ ಅಲ್ಲಿ ಸನ್ಫ್ಲವರ್ದು ಒಂದು ಇದು ಇತ್ತು ರೀ ವ್ಯೂ, ಅದು ಸ್ವಲ್ಪ ತೊಗೊಂಡೆ ರೀ. ಅದು ಭಾಳ ಚೆನ್ನಾಗಿ ಕಾಣಿಸ್ತಾ ಇತ್ತು ರೀ. ಇದು ಗೊಡ್ಚಿ ವೀರಭದ್ರ ಸ್ವಾಮಿ ದೇವ್ರದ್ದು ಗುಡಿ ಇತ್ತು, ದೊಡ್ಡ ದೇವಸ್ಥಾನ ಐತ್ರಿ ಇದು. ಅದಕ್ಕೆ ಇದು ಒಂದು ವ್ಯೂ ತೊಗೊಂಡಿರಿ ದೇವಸ್ಥಾನದೆಲ್ಲ. ಕ್ಲಿಯರಾಗಿ ಹಂಗೆ ತೊಗೊಳಕ್ಕಾಗಲಿಲ್ಲ ರೀ. ಅಲ್ಲಿ ಹೊರಗಿಂದ ಏನು ಕಾಣಿಸ್ತೈತಲ್ಲ ಅಷ್ಟು ತೊಗೊಂಡೆ. ಇದೆಲ್ಲ ಅಲ್ಲೇ ಪಕ್ಕದಲ್ಲಿ ಎಲ್ಲ ಅಂಗಡಿಗಳು ಇಟ್ಟಿದ್ದಾರೆ, ಅದು ತೊಗೊಂಡೆ. ಮತ್ತೀಗ ಎಲ್ಲ ವಾಪಸ್ ಹೋಗ್ಬೇಕಾದ್ರೆ ಮತ್ತು ನೋಡಿರಿ ತೋಟದಲ್ಲೆಲ್ಲ ಒಂಥರ ಹಳ್ಳಿ ಸೈಡ್ ಎಲ್ಲ ವ್ಯೂ ತುಂಬ ಚೆನ್ನಾಗಿರ್ತದೆ ನೋಡಿರಿ. ಹಳ್ಳಿ ಮನೆಗಳು ಇದೆಲ್ಲ ತೋಟಗಳು ಸಾಲು ಸಾಲಾಗಿ ಎಷ್ಟು ಚೆನ್ನಾಗಿ ಕಾಣಿಸ್ತಾವೆ ನೋಡಿರಿ. ಈಗಿದು ಹೂ ನೋಡಿರಿ, ಇದು ಸನ್ಫ್ಲವರ್ದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ರೀ ಇದು. ಇದು ಒಂದು ಹಂಗೆ ವ್ಯೂ ತೊಗೊಂಡೆ ರೀ, ಚೆನ್ನಾಗಿ ಕಾಣಿಸ್ತದೆ ಅಂತ ನೋಡಿರಿ. ಎಷ್ಟು ಹಂಗೆ ಇಷ್ಟೊಂದು ಸುರಿದಿದ್ದಾವೆ. ಓಕೆ ಫ್ರೆಂಡ್ಸ್, ಇವತ್ತಿನ ಈ ಸುಭಾಷಿತವನ್ನೇ ಹೇಳ್ತೀನಿ ರೀ. ತಂದೆ ತಾಯಿಯ ಪ್ರೀತಿ ಮತ್ತು ಆಶೀರ್ವಾದಕ್ಕಿಂತ ದೊಡ್ಡ ಸಂಪತ್ತು ಈ ಜಗತ್ತಿನಲ್ಲಿ ಬೇರೆ ಯಾವುದೂ ಇಲ್ಲ ಎಂದು ಹೇಳುತ್ತಾ ಇವತ್ತಿನ ಈ ವ್ಲಾಗವನ್ನು ನಾನು ಮುಗಿಸ್ತಾ ಇದ್ದೇನೆ. ಮುಂದಿನ ವ್ಲಾಗದಲ್ಲಿ ನಮ್ಮ ಯಾವ ಊರಿಗೆ ಹೋಗಿದ್ವಿ, ನಾವು ಏನು ಫಂಕ್ಷನ್ ಅಟೆಂಡ್ ಮಾಡಿದ್ವಿ, ಏನಾಯಿತು ಅನ್ನೋದ್ರ ಬಗ್ಗೆ ಎಲ್ಲದ್ರ ಬಗ್ಗೆ ಡಿಟೇಲಾಗಿ ಮುಂದಿನ ವ್ಲಾಗದಲ್ಲಿ ತೋರಿಸ್ತಾ ಮತ್ತು ಹೇಳ್ತಾ ಹೋಗ್ತೀನಿ ರೀ. ನಾವು ಹೋಗ್ತಾ ಇರೋ ಊರು ಬಂತು ನೋಡ್ರಿ ಇಲ್ಲೇ. ಅದು ನಿಯರೆಸ್ಟ್ ನಮ್ಮ ಬಸ್ ಸ್ಟಾಪ್ ಹತ್ರ ಸ್ಟಾಪ್ ಎಲ್ಲಿ ಐತೆ ಅಲ್ಲಿ ಇದಕ್ಕಿಂತ ಮುಂಚೆ ಇದೆ. ಸ್ವಲ್ಪ ಇದೆಲ್ಲ ವ್ಯೂ ತೊಗೊಂಡೆ ರೀ. ಅಲ್ಲಿ ಒಂದು ದೊಡ್ಡ ಹೋಟೆಲ್ ಇತ್ತು ರೀ, ಅದ್ರದ್ದೊಂದು ವ್ಯೂ ತೊಗೊಂಡೆ. ಈ ವಿಡಿಯೋನ ಯಾರ್ಯಾರು ನೋಡ್ತಾ ಇದ್ದೀರಾ ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿರಿ ಅಂತ ಹೇಳ್ತಾ ಇವತ್ತಿನ ಈ ವ್ಲಾಗವನ್ನು ನಾನು ಮುಗಿಸ್ತಾ ಇದ್ದೇನೆ. ಮತ್ತೆ ಮುಂದಿನ ವ್ಲಾಗದಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್.